ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಾಹಿ ಕ್ರಿಯೇಷನ್ಸ್. ನೋಡಿ, ಸಾರಿ ಕಾಂಬಿನೇಷನ್ ಬಂದು ಎಲ್ಲೋ ಹಾಗೆ ಮೆರೂನ್ ಕಾಂಬಿನೇಷನ್ ಇದೆ. ಇವತ್ತಿನ ಡಿಸೈನ್ನ ನಾನು ಈ ಸೀರೆಗೆ ಹಾಕಿ ತೋರಿಸ್ತಿದ್ದೀನಿ. ಇದಕ್ಕೆ ನಾನು ಬ್ರೈಡಲ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಹಾಗೆ ಇದಕ್ಕೆ ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಗೆ 11 ಆದರೂ ನಡೆಯುತ್ತೆ. ಅರಳೆ ದಾರನ ತಗೋಬೇಕು. ಮೊದಲು ನೋಡಿ, ಅರಳೆ ದಾರನ ಮೆರೂನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನಾನು. ಇದನ್ನು ನಾಟ್ ಹಾಕಿ ಇಟ್ಕೋಬೇಕು, ಅಂದರೆ ಗಂಟಾಕಿ ರೆಡಿ ಮಾಡಿ ಇಟ್ಕೋಬೇಕು ಅರಳೆ ದಾರನ. ಯಾವಾಗಲೂ ಸೀರೆನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅರಳೆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಕ್ ಸೈಡ್ ಬ್ಯಾಲೆನ್ಸ್ ಮಾಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು. ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತಿದ್ದೀನಿ. ಇಲ್ಲಿಂದ ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಾನು 6 ಚೈನ್ಸ್ನ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ನೋಡಿ, ಸ್ಟ್ರೇಟಾಗಿಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು. ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನೋಡಿ, ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ನೋಡಿ, 6 ಚೈನ್ಸ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತೆ 6 ಚೈನ್ಸ್ನ ಹಾಕಬೇಕು ಫ್ರೆಂಡ್ಸ್. ಮತ್ತು 6 ಚೈನ್ಸ್ ಆದಮೇಲೆ ಸ್ಟ್ರೇಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಬೇಕು. ಮತ್ತೊಂದು ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳೋಣ. ನೋಡಿ, ಥ್ರೆಡ್ಗೆ ಪಾಸ್ ಮಾಡ್ತಿದ್ದೀನಿ ಬೀಡನ್ನ. ಈ ಥರ ನೀಡಲಿಂದ ಹಾಕಬೇಕು. ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಯಾವಾಗಲೂ ಬೀಡನ್ನ ಲಾಕ್ ಮಾಡಬೇಕು ಬಟ್ಟೆಗೆ. ಓಕೆ, ನೋಡಿ, ಬೀಡ್ ಲಾಕ್ ಆದಮೇಲೆ ಮತ್ತೆ ಚೈನ್ಸ್ನ ಹಾಕ್ಕೋತಿದ್ದೀನಿ. 6 ಚೈನ್ಸ್ ಹಾಕ್ತಿದ್ದೀನಿ. 6 ಚೈನ್ಸ್ನ ಹಾಕಿ ಸ್ಟ್ರೇಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮತ್ತೆ ಥ್ರೆಡ್ನ ಮೇಲ್ ಮಾಡ್ತಿದ್ದೀನಿ. ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 6 ಚೈನ್ಸ್ನ ಹಾಕಬೇಕು. 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ. ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಸಾರಿ ಸುಕ್ಕು ಬರದೇ ಇರೋ ರೀತಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, 6 ಚೈನ್ 1 ಬೀಡ್, 6 ಚೈನ್ 1 ಬೀಡ್, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಫುಲ್ ಸ್ಯಾರಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. 6 ಚೈನ್ ಆದಮೇಲೆ 1 ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು 6 ಚೈನ್ಸ್ನ ಹಾಕಬೇಕು. 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತಿದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ನೀವು ಫುಲ್ ಸ್ಯಾರಿನ. 6 ಚೈನ್ 1 ಬೀಡ್, 6 ಚೈನ್ 1 ಬೀಡ್, ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನೋಡಿ. ಫುಲ್ ಸ್ಯಾರಿ ಹಾಕಿದ್ದೀನಿ, ಈ ಥರ ಕಾಣಿಸ್ತಿದೆ.
ಇವಾಗ ಎಂಡಲ್ಲಿ ನೋಡ್ಕೊಳ್ಳೋಣ. ಎಂಡಲ್ಲಿ ಒಂದು ಬೀಡ್ ಆದಮೇಲೆ ಮತ್ತೆ 6 ಚೈನ್ಸ್ ಹಾಕ್ತಿದ್ದೀನಿ. ಸಾರಿ, 6 ಚೈನ್ಸ್ ಹಾಕ್ಕೊಳ್ಳೋಣ. 6 ಚೈನ್ಸ್ನ ಹಾಕಿ ಸ್ಟ್ರೇಟಾಗಿಟ್ಟು ಎಂಡಲ್ಲಿ ಲಾಕ್ ಮಾಡ್ಕೊತಿದ್ದೀನಿ. ನೋಡಿ, ಲಾಕ್ ಮಾಡ್ಕೋಬೇಕು ಈ ಥರ. ಎಂಡಲ್ಲಿ ನಾನು 2 ಸಾರಿ ಲಾಕ್ ಮಾಡ್ಕೋತಿದ್ದೀನಿ. ಈಗ 2 ಅಥವಾ 3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಥ್ರೆಡ್ನ ಎಳ್ಕೋಬೇಕು, ಫಿಟ್ಟಾಗಿ ಲಾಕ್ ಆಗುತ್ತೆ. ನೋಡಿ, ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ. ಇದಕ್ಕೆ ನೋಡಿ, ಕುಚ್ಚು ಹಾಕ್ಕೊಳ್ಳಿಕ್ಕೆ ನಾನು ಯೆಲ್ಲೋ ಕಲರ್ ಹಾಗೆ ಮೆರೂನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. 167 ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಇದು ಫೋಲ್ಡ್ ಮಾಡಿದರೆ 320 ಆಗುತ್ತೆ. ಫುಲ್ ಸ್ಯಾರಿಗೆ ಆಗುವಷ್ಟು ಒಂದೇ ಸಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಚ್ಚಾಕಿ ತೋರಿಸ್ತೀನಿ ನೋಡಿ. ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ತಗೋಬೇಕು ಮೊದಲು. ಇವಾಗ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಫೋಲ್ಡ್ ಮಾಡಿ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ನೀಡಲ್ನ ಚುಚ್ಚಿ ಮೇಲೆ ತರಬೇಕು. ಇವಾಗ ನೋಡಿ, ಲಾಕ್ ಮಾಡ್ಕೋಬೇಕು ಈ ಥರ. ಈ ಥ್ರೆಡ್ಡಿಂದ ಒಳಗಡೆ, ಜರಿ ಥ್ರೆಡ್ಡಿಂದ ಒಳಗಡೆ ಈ ಥರ ನಾಟ್ ಹಾಕ್ಕೋಬೇಕು. ಒಂದು ನಾಟ್ ಹಾಕ್ಕೊಂಡು 3 ಅಥವಾ 4 ಟೈಮ್ಸ್ ಈ ಥರ ಸುತ್ಕೋತಿದ್ದೀನಿ ಜರಿ ಥ್ರೆಡ್ನ. ಸುತ್ತಿ ಆದಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ತಿದ್ದೀನಿ ಕುಚ್ಚನ್ನ. ಈ ಥರ ಚುಚ್ಚಿ ನೀಡಲ್ನ ಹೊರಗಡೆ ತರಗೋಬೇಕು. 2 ಟೈಮ್ಸ್ ಚುಚ್ಕೋಬೇಕು ಈ ಥರ. ಇವಾಗ ಮೇಲ್ಗಡೆಯಿಂದ ಕೆಳಗಡೆ ಸೂಜಿನ ತೆಗೆದು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇದು ಯಾವುದೇ ಕಾರಣಕ್ಕೂ ಕಿತ್ತೋಗೋ ಚಾನ್ಸಸ್ ಇರಲ್ಲ, ಫಿಟ್ಟಾಗಿ ಕೂಡುತ್ತೆ ಕುಚ್ಚು. ಇವಾಗ ಎಷ್ಟು ಬೇಕಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಒಂದು ಯೆಲ್ಲೋ ಹಾಗೆ ಒಂದು ಮೆರೂನ್ ಕಲರ್ ಥ್ರೆಡ್ನ ಹಾಕಿ ತೋರಿಸ್ತೀನಿ ಫುಲ್ ಸ್ಯಾರಿ. ನೋಡಿ, ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ. ಈ ಡಿಸೈನ್ಗೆ ನಾವು 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡಿಸೈನ್ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.